ನಮಸ್ತೆ ವೀಕ್ಷಕರೇ, ನನ್ನ ಚಾನೆಲಿಗೆ ನಿಮಗೆ ಸ್ವಾಗತ. ಇವತ್ತು ಸಂಡೇ ಅಲ್ವಾ, ಇವತ್ತು ಸಂಡೇ ಸ್ಪೆಷಲ್ ಎಂತ ಇಲ್ಲ, ಒಂದು ತಂದೂರಿ ಚಿಕನ್ ಮಾಡುವಂತ ಹೊರಟಿದ್ದೇನೆ. ಮನೆಯಲ್ಲಿ ಸಿಂಪಲ್ಲಾಗಿ ಮಾಡುವಂಥದ್ದಿದ್ದು. ನಾನಿಲ್ಲಿ ಬೋನ್ಲೆಸ್ ಚಿಕನ್ ತಗೊಂಡಿದ್ದೇನೆ. ಇದನ್ನು ಪೂರವಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ದೊಡ್ಡ ದೊಡ್ಡ ಪೀಸ್ ಸಹ ಮಾಡಲಿಕ್ಕೆ ಆಗ್ತದೆ. ಅದು ತುಂಬ ಹೊತ್ತು ಬೇಯಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ತಂದೂರಿ ಚಿಕನ್. ಅದಕ್ಕೆ ನಾನು ಇದು ಸಣ್ಣ ಸಣ್ಣ ಪೀಸೇ ಮಾಡಿದ್ದೇನೆ. ಇದು ನೋಡಿ, ಕೊತ್ತಂಬರಿ ಬೀಜದ ಪೌಡರ್, ಮತ್ತು ಕಾಶ್ಮೀರಿ ಚಿಲ್ಲಿ ಸ್ವಲ್ಪ, ಮತ್ತು ಕಬಾಬ್ ಪೌಡರ್, ಮತ್ತು ಅರಶಿನ ಪುಡಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಮೊಟ್ಟೆಯನ್ನು ಹಾಕ್ಕೊಂಡಿದ್ದೇನೆ. ಅದನ್ನು ಎಲ್ಲವನ್ನು ಒಟ್ಟು ಹಾಕಿ ಸ್ವಲ್ಪ ಮೊಸರನ್ನು ಸಹ ಹಾಕ್ಕೊಳ್ಬೇಕು. ಬೇಕಾದರೆ ಸ್ವಲ್ಪ ಉಪ್ಪು ಸೇರಿಸ್ಬೋದು, ಯಾಕೆಂದರೆ ಚಿಕನ್ ಕಬಾಬ್ ಪೌಡರಲ್ಲಿ ಉಪ್ಪು ಇರ್ತದೆ. ನಾನು ಹೆಚ್ಚು ಸೇರಿಸಲಿಲ್ಲ ಎಂತ ಸಹ. ಕೆಲವರಿಗೆ ಸ್ವಲ್ಪ ಜಾಸ್ತಿ ಉಪ್ಪು ಬೇಕಾಗ್ತದೆ, ಅಂಥವರು ಸೇರಿಸ್ಕೊಳ್ಬೋದು. ನಮಗೆ ಸಾಕು ಇಷ್ಟೇ ಅಂತೇಳಿ ಇಷ್ಟೇ ಮಾಡಿದೆ ನಾನು. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು, ಚೆಂದ ಮಿಕ್ಸ್ ಆಗಬೇಕು. ಇದು ಯಾವುದೇ ನೀರು ಸೇರಿಸಬಾರ್ದು, ಸ್ವಲ್ಪ ಮೊಸರು ಹಾಕಿದರೆ ಸಾಕು. ಇದು ಮೊಟ್ಟೆಯಲ್ಲೆಲ್ಲ ಸೇರಿಸುವಾಗ ಅದು ನೀರು ಆಗ್ತದೆ. ಚೆಂದ ಮಾಡಿ ಇದಕ್ಕೆ ಕೆಲವರು ತುಪ್ಪ ಹಾಕ್ತಾರೆ ಮತ್ತು ಎಣ್ಣೆ ಸಹ ಹಾಕ್ತಾರೆ. ಒಂದು ಲಿಂಬೆಹಣ್ಣು ಸಹ ಹಾಕಬೇಕು. ಲಿಂಬೆಹಣ್ಣಿದ್ದು ಬೀಜವನ್ನು ಬೀಳಲಿಕ್ಕೆ ಬಿಡಬಾರ್ದು. ಇದಕ್ಕೆ ಮತ್ತು ಈ ಕಟ್ ಮಾಡಿಟ್ಟ ಮಾಂಸವನ್ನು ಸೇರಿಸಿ ಚೆಂದ ಮಾಡಿ ಮ್ಯಾರಿನೇಟ್ ಮಾಡಿ 1 ಗಂಟೆ ಇಡಬೇಕು. ಮಿನಿಮಮ್ ಅರ್ಧ ಗಂಟೆ ಆದರೂ ಬೇಕು. ಚೆಂದ ಅದು ಮ್ಯಾರಿನೇಟ್ ಅದರ ಹುಳಿ ಉಪ್ಪು ಖಾರವನ್ನು ಚೆಂದವಾಗಿ ಅದು ಹೀರ್ಕೊಳ್ಬೇಕು. ಆದ ನಂತರ ನಾವು ಇಲ್ಲಿ ಕೊಕೊನಟ್ ಶೆಲ್ಲನ್ನು ನಾನು ಉರಿಸಿದ್ದೇನೆ. ಮೊದಲೇ ನಾವು ಉರಿಸಿ ಇಟ್ಕೊಳ್ಬೇಕು. ತುಂಬ ಕೊಕೊನಟ್ ಶೆಲ್ ಬೇಕಾಗ್ತದೆ, ಒಂದು 20 ಆದರೂ ಬೇಕಾಗ್ತದೆ. ಅದರದ್ದು ನಾವು ಇದ್ದಿಲನ್ನು ಮಾಡಿಡಬೇಕು, ಅಂದರೆ ಕೆಂಡವನ್ನು. ನಾವು ಮತ್ತು ಈ ಥರದ್ದು ಒಂದು ಥಿಂಗ್ಸ್ ಉಂಟು, ಅದು ಇದಕ್ಕೆ ಸಿಗ್ತದೆ ನೋಡಿ, ತಂದೂರಿ ಚಿಕನ್ನಿಗೆ ಮೀಶೋದಲ್ಲಿ ಸಿಗ್ತದೆ ಅದು. ಅದಕ್ಕೆ ಆ ಸ್ಟಿಕ್ಕಿಗೆ ಇದನ್ನು ನಾವು ಸುರಿಬೇಕು ನೋಡಿ, ಅದು ಅಲ್ಯೂಮಿನಿಯಂ ಸ್ಟಿಕ್. ಅದಕ್ಕೆ ನಾವು ಈ ಮಾಂಸವನ್ನು ಸುರಿಬೇಕು. ಇದರಲ್ಲಿ 3-4 ನಿಲ್ತದೆ. ನಾನು ಸಣ್ಣ ಸಣ್ಣ ಪೀಸ್ ಮಾಡಿದ್ದೇನೆ, 3 ಹಾಕಿದ್ದೇನೆ. ಜಾಸ್ತಿ ಮತ್ತು ಹಾಕಿದರೆ ಅದು ಬೇಯಲಿಕ್ಕೆ ತುಂಬ ಲೇಟ್ ತಗೊಳ್ತದಲ್ಲ, ಅದಕ್ಕೋಸ್ಕರ ನಾವಿದು ಈ ಥರದ್ದು ನೆಟ್ಟಿರ್ತದೆ ಹೆಚ್ಚಿನವರ ಮನೆಯಲ್ಲಿ. ಗ್ಯಾಸಿನ ಮೇಲೆಲ್ಲ ಎಂತಾದರೂ ನಾವು ಫ್ರೈ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತೇವಲ್ಲ, ಅಂಥದ್ದಿದು. ಅದನ್ನಿಟ್ಟು ಅದರ ಮೇಲೆ ಇದನ್ನಿಟ್ಟು ನಾನು ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ಇದು ಸುಮಾರು ಟೈಮ್ ತಗೊಳ್ತದೆ, ಸುಮಾರು ಒಂದು 1 hour 2 hour ತನಕ ತಗೊಳ್ತದೆ ಇದು. ನಾನು ಸಣ್ಣ ಸಣ್ಣ ಪೀಸ್ ಮಾಡಿದ್ದಕ್ಕಾಗಿ ತಗೊಂಡಿದ್ದೆ. ತುಂಬ ದೊಡ್ಡ ಪೀಸ್ ಮಾಡಿದರೆ ಒಂದು 3 hours ಎಲ್ಲ ತಗೊಳ್ಬೋದು. ಇದು ಯಾವುದು ಸಹ ಹೊಗೆ ಬರಬಾರ್ದು, ಹೊಗೆ ಬರಲಿಕ್ಕೆ ಬಿಡಬಾರ್ದು. ಅಂದರೆ ಸಣ್ಣ ಮಾಡಿ ನಾವು ಕೆಂಡವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಅದಕ್ಕೆ ಮೇಲಿಂದ ನಾವು ಗಾಳಿ ಹಾಕ್ತಾ ಇರಬೇಕು, ಹಾಗಾದರೆ ಅದು ಬಿಸಿ ಮೇಲೆ ಬರ್ತದೆ ಚಿಕನಿಗೆ, ಒಳ್ಳೆ ಫ್ರೈ ಆಗ್ತದೆ. ನಾನು ಇದು ಮಾಡಿದ್ದು ಒಳ್ಳೆ ಫ್ರೈ ಆಗಿದೆ. ಕಪ್ಪೆಲ್ಲ ಎಂತ ಆಗಲಿಲ್ಲ, ಯಾವುದೇ ಹೊಗೆ ಎಲ್ಲ ಎಂತ ಹೋಗಲಿಲ್ಲ, ಖಾಲಿ ಕೆಂಡದಲ್ಲಿ ಫ್ರೈ ಆಗಿದೆ ನೋಡಿ. ಆಗ ಇದ್ದದ್ದು ಕಲರ್ ನೋಡಿ, ಈಗ ಇದ್ದದ್ದು ಕಲರ್ ನೋಡಿ, ಇದು ಫುಲ್ಲು ಚೇಂಜ್ ಆಗಿದೆ. ಇದೀಗ ಆಯಿತು ನೋಡಿ, ಚೆಂದ ಅದು ಬೆಂದಿದೆ. ನಾನು ಯಾವುದೋ ಆಯಿಲೆಲ್ಲ ಎಂತ ಹಾಕಲಿಲ್ಲ ಇವತ್ತು, ಡ್ರೈ ಮಾಡಿದ್ದೇನೆ. ಆಯಿಲೆಲ್ಲ ಹಾಕಿದರೆ ಸೂಪರ್ ಆಗ್ತದೆ. ನಾನು ಎಂಥ ಆಯಿಲ್ ಹಾಕಲಿಲ್ಲ ಇವತ್ತು ನೋಡಿ. ಇದು ಒಳ್ಳೆ ಬೆಂದಿದೆ. ಥ್ಯಾಂಕ್ ಯು ವೀಕ್ಷಕರೇ, ನಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.